ಹೊಸಕೋಟೆ ನಗರದ ತಾಲೂಕು ಕಚೇರಿಯ ಆವರಣದಲ್ಲಿ ಬುದ್ಧ ಪೌರ್ಣಿಮೆಯನ್ನು ಸಡಗರ ಸಂಭ್ರಮದಿಂದ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಮದರ ಮಹಾಸಭಾ ಅಧ್ಯಕ್ಷರಾದಂತಹ ಡಾಕ್ಟರ್ ಎಚ್.ಎಂ. ಸುಬ್ಬರಾಜು ಅವರ ನೇತೃತ್ವದಲ್ಲಿ ನಗರದ ತಾಲೂಕು ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಅವರ ಪ್ರತಿಮೆ ಮುಂಭಾಗದಲ್ಲಿ ಗೌತಮ ಬುದ್ಧನ ಭಾವಚಿತ್ರವನ್ನು ಇಟ್ಟು ವಿಶೇಷವಾಗಿ ಪೂಜೆ ಪ್ರಾರ್ಥನೆಯನ್ನು ಸಲ್ಲಿಸುವ ಮೂಲಕ ಬುದ್ಧ ಪೂರ್ಣಿಮೆಯನ್ನು ಆಚರಣೆ ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಮಾದರ ಮಹಾಸಭಾ ಅಧ್ಯಕ್ಷರಾದ ಡಾಕ್ಟರ್ ಎಚ್.ಎಂ. ಸುಬ್ಬರಾಜುರವರು ಮಾತನಾಡಿ, ಹೊಸಕೋಟೆ ನಗರದಲ್ಲಿ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವದ ಜೊತೆಗೆ ದ್ರೌಪದಾಂಬಾದೇವಿ ಕರಗ ಮಹೋತ್ಸವ ಸಹ ಹಿಂದೆ ನಡೆಯುತ್ತಿದೆ. ಇದರ ನಡುವೆಯೇ ಬುದ್ಧ ಪೂರ್ಣಿಮೆ ಸಹ ಆಗಮಿಸಿದ್ದು, ಗೌತಮ ಬುದ್ಧನ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ಆಚರಣೆ ಮಾಡಿದ್ದೇವೆ ಎಂದರು. ಈ ಒಂದು ಸಂದರ್ಭದಲ್ಲಿ ಮುಖಂಡರಾದಂತಹ ವಿಜಯ್ ಕುಮಾರ್, ಗುಟ್ಟಳ್ಳಿ ನಾಗರಾಜ್, ಶಿವಾನಂದ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದು ಗೌತಮ ಬುದ್ಧನ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ಬುದ್ಧ ಪೂರ್ಣಿಮೆಯನ್ನು ಆಚರಿಸಿದರು. ಬುದ್ಧ ಪೂರ್ಣಿಮೆಯಂದು ಇವತ್ತು ತುಂಬ ವಿಜೃಂಭಣೆಯಿಂದ ಇಡೀ ದೇಶಾದ್ಯಂತ ಒಳ್ಳೊಳ್ಳೆ ಬ್ರಹ್ಮರಥೋತ್ಸವಗಳು ಎಲ್ಲ ನಡೀತಾ ಇದೆ. ಹೊಸಕೋಟೆಯಲ್ಲೂ ಸಹ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಮತ್ತು ರಾತ್ರಿ 12 ಗಂಟೆಗೆ ಶ್ರೀ ದ್ರೌಪದಾಂಬಾದೇವಿ ಕರಗ ಮಹೋತ್ಸವ. ಇವತ್ತು ವಿಶೇಷ ದಿನ ಎಂದರೆ ನಮ್ಮ ಬುದ್ಧ ಪೂರ್ಣಿಮೆ ಅಂದರೆ ಗೌತಮ ಬುದ್ಧರು ಹುಟ್ಟುವಂಥ ಈ ದಿನ ಇವತ್ತು. ಆ ದಿನ ಇದು ವಿಶೇಷ ಅಂತೇಳಿ ಇಡೀ ದೇಶಾದ್ಯಂತ ಒಳ್ಳೊಳ್ಳೆ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ. ನಾವು ಬುದ್ಧರ ಪಾದಗಳಿಗೆ ನಮಸ್ಕರಿಸುತ್ತೆ. ಇವತ್ತು ಬುದ್ಧ ಪೂರ್ಣಿಮೆಯ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಹತ್ರ ಗೌತಮ ಬುದ್ಧರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದೇವೆ.